ಸದ್ಯದಲ್ಲಿ ನಿನ್ನೆಯಿಂದ ಜಾತಿ ಗಣತಿ ಪ್ರಾರಂಭ ಆಗಿದೆ. ನಿನ್ನೆ ಪಾರ್ಟಿಲಿ ಕೆಲವರು ಆಕ್ಷೇಪಗಳು ವ್ಯಕ್ತಪಡಿಸಿದ್ರು. ಜಾತಿ ಹೊಡಿತಾ ಇದ್ದಾರೆ, ನಮ್ಮ ಜಾತಿ ಸಮುದಾಯಗಳನ್ನ ವಿನಾಕಾರಣ ಎಕ್ಸ್ಟ್ರಾ ಸೇರಿಸಿದ್ದಾರೆ. ಈ ತರದೆಲ್ಲ ಅಬ್ಜೆಕ್ಷನ್ಸ್ಗಳು ನಿಮ್ಮ ಪಕ್ಷದಲ್ಲಿ ಇದೆ. ನಿಮ್ಮಲ್ಲೇ ಜಾತಿ ಗಣತಿಯ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಣಯ ಬರೋಕ್ಕಾಗಿಲ್ವಲ್ಲ, ಕಾಂಗ್ರೆಸ್ನ ಒಳಗಡೆ ಇದೆ. ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಗಿದೆ ಅಂತ ಕ್ಯಾಬಿನೆಟ್ ಸಚಿವರಿಗೆ ಮಾತ್ರ ಗೊತ್ತಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳಿಗೆ ಗೊತ್ತಿರ್ತಕ್ಕಂಥದ್ದು. ಯಾರಿಗಾದರೂ ಆ ಥರ ನೋವಿದ್ದರೆ ಈ ಜಾತಿ ಜನಗಣತಿಯಲ್ಲಿ, ಇದು ಜಾತಿ ಜನಗಣತಿ ಅಲ್ಲ, ಜನರ ಆರ್ಥಿಕ, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಇದು. ಆದ್ದರಿಂದ ಯಾರಿಗೂ ಸಹ ನೀವು ನಿಮ್ಮ ಜಾತಿನ ಬರೆಸಬೇಡಿ ಅಂತ ಯಾರಿಗೂ ನಾವು ಹೇಳಿಲ್ವಲ್ಲ. ಎಲ್ಲರೂ ಸಹ ಅವರವರ ಜಾತಿ ಬರೆಸಲಿ, ಅವ್ರ ಸಂಖ್ಯೆ ಏನಿದೆ ಅನ್ನೋದು ಗೊತ್ತಾಗಲಿ. ಎಲ್ಲರೂ ಸಹ ಕ್ರೋಢೀಕರಿಸ್ತಾನೆ ಮಾಡ್ತಾರೆ. ಉಪಜಾತಿಗಳು, ಉಪಪಂಗಡಗಳು ಎಲ್ಲವೂ ಸಹ. ಅಂದರೆ 75 ವರ್ಷಗಳ ಕಾಲ ಬೆಣ್ಣೆ, ಮೊಸರು, ಹಾಲು ಎಲ್ಲ ಒಬ್ಬರೇ ತಿಂತಾ ಇದ್ರಲ್ಲ, ಅದು ಬೇರೆಯವ್ರಿಗೆ ಹಂಚೋಗ್ತಾ ಇದೆ ಅಂತೇಳಿ ಕೆಲವ್ರಿಗೆ ಬೇಸರ ಆಗಿರ್ಬೋದು, ಅದಕ್ಕೆ ಮಾಡಿರ್ಬೋದು. ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ. ಇದಕ್ಕೆ ಯಾರು ವಿರುದ್ಧ ಇದ್ದಾರೆ ಅನ್ನೋದು ಅವರು ಬಹಿರಂಗ ಪಡಿಸ್ಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೀನಿ. ಹಿಂದುಳಿದ ಜಾತಿಗಳ ಒಕ್ಕೂಟ ಕೂಡ ಅದನ್ನೇ ಹೇಳ್ತೀವಿ ಸರ್. ಪ್ರಬಲ ಜಾತಿಗಳು ಕಾಂತರಾಜು ವರದಿಯನ್ನು ಕೂಡ ಹೊರಗೆ ಬರೋದಿಲ್ಲ, ಜಯಪ್ರಕಾಶ್ ಹೆಗಡೆ ವರದಿಯನ್ನು ಮಾಡಿದ್ರು ಪ್ರಬಲ ಜಾತಿಗಳು. ಈಗ ತಮ್ಮ ಎಲ್ಲಿ ಹೊರಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಿಂಗೆ ಮಾಡ್ತಾರೆ. ಪ್ರಶ್ನೆ ನೋಡಿ, ಸಾಮಾಜಿಕ ನ್ಯಾಯ ಕೊಡೋ ಸಂದರ್ಭದಲ್ಲಿ 75 ವರ್ಷ ಆಯಿತು. ಸಂವಿಧಾನದಲ್ಲಿ ಸರಿ ಸಮಾನ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಸ್ವತಂತ್ರ ಹೋರಾಟವೂ ಸಹ ಗುಲಾಮಗಿರಿಯ ವಿರುದ್ಧ ಮಹಾತ್ಮ ಗಾಂಧಿಯವರು ಮಾಡಿದ್ದು, ಮತ್ತು ಎಲ್ಲರೂ ಸಹ ಸಮ ಸಮಾಜವನ್ನು ಸೃಷ್ಟಿ ಮಾಡಬೇಕು ಅಂತ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥವ್ರು. ಅದನ್ನು ಈ ಕರ್ನಾಟಕ ರಾಜ್ಯದ ಇತಿಹಾಸ ತೆಗೆದುಕೊಂಡಾಗ 1918ನೇ ಇಸ್ವಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಂದರು. ಮಿಲ್ಲರ್ ಕಮಿಷನ್ ಮೂಲಕ 75% ಮೀಸಲಾತಿ ತಂದರು. ತದನಂತರ ದೇವರಾಜ ಅರಸರು ಆವನೂರು ಕಮಿಷನ್ ಮೂಲಕ ತಂದರು. ಎಲ್ಲ 50 ವರ್ಷದ ಗ್ಯಾಪಲ್ಲಿ ಸ್ವಲ್ಪ ಸುಧಾರಣೆಗಳಾಗ್ತಾ ಬಂದಿದೆ. ಅದಕ್ಕೆ ನಾವು ಪ್ರಗತಿಪರ ರಾಜ್ಯ ಅಂತ ಇಡೀ ರಾಷ್ಟ್ರದಲ್ಲಿ, ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿರೋದು. ಪ್ರಗತಿಗೆ ಕುಂಠಿತ ಮಾಡ್ತಕ್ಕಂಥ ಜನ ಇದು ಮೀಸಲಾತಿಗೆ ಇದು ಜಾತಿ ಗಣತಿ ಬಗ್ಗೆ ವಿರುದ್ಧ ಇದ್ದಾರೆ. ಇದು ಸಮೀಕ್ಷೆ ವಿರುದ್ಧ ಇದ್ದಾರೆ, ಜಾತಿ ಗಣತಿ ವಿರುದ್ಧ ಅಲ್ಲ. ಯಾರಿಗೂ ಸಹ ನಿಮ್ಮ ಜನಸಂಖ್ಯೆ ಏನಿದೆ ಅಂತೇಳಿ ಹೇಳಬೇಡಿ, ಮುಚ್ಚಿಡಿ ಅಂತ ನಾವು ಯಾರಿಗೂ ಸಹ ಹೇಳ್ತಾ ಇಲ್ಲ. ಪಾಪ ಶೂದ್ರರು, ದಲಿತರು ಅವ್ರ ಮುಂದೆ ಬಂದು ಹೇಳೋದಿಲ್ಲ ಅವ್ರ ಜನಸಂಖ್ಯೆ, ಅವ್ರ ಜಾತಿನ ನಾಚಿಕೊಂಡು. ಮೇಲ್ಜಾತಿಯವರು ಅವ್ರ ಜಾತಿಗಳನ್ನ ಹೇಳ್ಕೊಂಡು ಅವ್ರ ಸಂಖ್ಯೆ ಏನಿದೆ ಅಂತ ಗೊತ್ತಾಗಲಿ. ಯಾಕಂದರೆ ಇಷ್ಟು ತಾನೇ ಈ ಚರ್ಚೆ ನಡೆಯೋದು GST ಬಗ್ಗೆ. ಎಲ್ಲರೂ ಸಹ ಟ್ಯಾಕ್ಸ್ ಕಟ್ತಾರೆ, ಅದು ಸರಿಸಮಾನಾಗಿ ಹಂಚಿಕೆ ಆಗಬೇಕು. ಯಾರು ವಿರುದ್ಧ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಬಹಿರಂಗ ಮಾಡಬೇಕು. ಅಲ್ಲ, ಶಿಸ್ತು ಕ್ರಮ ಪ್ರಶ್ನೆ ಇಲ್ಲ. ಈಗ ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಮಾಡುವಾಗ ಅದು ದೊಡ್ಡ ಕಮಿಟಿ ಪರಮೇಶ್ವರ್ ಅವರ ನಾಯಕತ್ವದಲ್ಲಿ ಮಾಡಿದ್ದು. ಆಗಲೇ ವಿರುದ್ಧ ಮಾಡಬೇಕಾಗಿತ್ತು. ಇಲ್ಲ, ನಾವು ಇದಕ್ಕೆ ಒಪ್ಪೋದಿಲ್ಲ ಅಂಥೇಳಿ. ಆದ್ದರಿಂದ ಯಾರು ವಿರುದ್ಧ ಮಾಡ್ತಾರೆ ಅನ್ನೋದು ಮುಖ್ಯಮಂತ್ರಿಗಳು ಬಹಿರಂಗ ಮಾಡಬೇಕು. ACC ಅಜೆಂಡಾದಕ್ಕಿಂತ ಹೆಚ್ಚಿನಾಗಿ ರಾಹುಲ್ ಗಾಂಧಿಯವರ ಅಜೆಂಡಾ ಇದು. 50%ಇಂದ 75%ವರೆಗೂ ತಗೊಂಡ್ಕೊಂಡು ಹೋಗಬೇಕು ನಾನು ಮೀಸಲಾತಿ ಅಂತ ಹೇಳಿ. ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಜಾತಿ ಸಮೀಕ್ಷೆ, ಅಂದರೆ ಸಮೀಕ್ಷೆಯಲ್ಲೇನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಹಿಂದುಳಿದವರಿಗೆ ಅವಕಾಶಗಳು ಕಲಿಸ್ಕೊಡ್ಬೇಕು ಅಂತ ಮಾಡಿದ್ದಾರೆ. ಅದು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಬೇರೆಯವರಾಗಿದ್ದರೆ ಈ ಒಂದು ಒತ್ತಡಕ್ಕೆ ಮಣಿದು ವಾಪಸ್ ತೆಗಿತಾಯಿದ್ರು. ಕೆಲವರು ಮುಂದೂಡಿಸ್ಲಿಕ್ಕೂ ಪ್ರಯತ್ನ ಮಾಡಿದ್ರು. ಆದ್ದರಿಂದ ಅವರು ಧೈರ್ಯ ಮಾಡಿ ಈ ಒಂದು ಜಾತಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ ನಿನ್ನೆಯಿಂದ. ಅವರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳು.